Good morning, friends. Hope you are doing great and welcome back to my YouTube channel, Shru Daily Logs. ನಾನು ಮತ್ತು ನನ್ನ ಪತಿದೇವರು ಇಬ್ಬರು ಡಿಮಾರ್ಟ್ ಹೋಗಿದ್ವಿ. ಸೊ ತುಂಬ ದಿವಸ ಆಗಿತ್ತು, ಸ್ವೀಟ್ ಏನೂ ಮಾಡಿರಲಿಲ್ಲ. ಅಂದರೆ ಗುಲಾಬ್ ಜಾಮೂನ್ ಜಾಸ್ತಿ ಮಾಡ್ತಿದ್ದೆ ಮುಂಚೆ ಎಲ್ಲ, ಏನೂ ಮಾಡಿರಲಿಲ್ಲ. ಅದಕ್ಕೆ ತೊಗೊಂಡು ಬಂದ್ವಿ. ಅದು ಡಿಮಾರ್ಟಿಂದ MTR ಗುಲಾಬ್ ಜಾಮೂನ್ದು. ಅದು ಪಾಕೆಟೆಲ್ಲ ತೊಗೊಂಡು ಕಟ್ ಮಾಡಿಬಿಟ್ಟು ಅದು ಒಂದು ಪಾತ್ರೆಗೆ ತೊಗೊಂಡ್ಬಿಟ್ಟು ಅದು ಚೆನ್ನಾಗಿ ಫಸ್ಟ್ ಸ್ವಲ್ಪ ಗಂಟಾಗಿರುತ್ತಲ್ಲ ಅದನ್ನು ಎಲ್ಲ ಬಿಡಿಸ್ಕೊಂಡೆ, ಕೈಯಿಂದ ಚೆನ್ನಾಗಿ ಬಿಡಿಸ್ಕೊಂಡೆ. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ನೀರು ಹಾಕಿ ಕಲಿಸ್ತಾರೆ. ಇಲ್ಲ, ನಾನು ಆ ಥರ ಮಾಡಲಿಲ್ಲ. ಹಸಿ ಹಾಲು ಹಾಕಿಬಿಟ್ಟು ಕಲಿಸ್ದೆ. ಸ್ವಲ್ಪ ಹಾಕಿದೆ, ಎಷ್ಟು ಗಟ್ಟಿ ಬೇಕು ಅಷ್ಟೇ ಮಾಡಿದೆ. ಯಾಕೆಂದರೆ ಎಲ್ಲನೂ ಅನುಭವ ಆಗಿರುತ್ತೆ ನಮಗೆ ಲೈಫಲ್ಲಿ. ಇದಕ್ಕಿಂತ ಮುಂಚೆ ಅಂದರೆ ಸ್ಟಾರ್ಟಿಂಗ್ ಕಲಿಯುವಾಗ ನಾನು ತಪ್ಪು ಮಾಡಿದ್ದೆ. ಆ ತಪ್ಪೇನೆಂದರೆ ಹಾಲು ಮತ್ತು ಸ್ವಲ್ಪ ನೀರು ಮಿಕ್ಸ್ ಮಾಡ್ತಿದ್ದೆ. ಆವಾಗ ಜಾಸ್ತಿ ಹಾಕಿಬಿಟ್ಟಿದ್ದೆ. ಅದು ಹಿಟ್ಟು ಬಂದು ಸ್ವಲ್ಪ ತೆಳ್ಳಗಾಗಿತ್ತು. ಬೇರೆ ಹಿಟ್ಟು ಆ್ಯಡ್ ಮಾಡಬೇಕು ಜಾಮೂನ್ ಹಿಟ್ಟೆ ಅಂದರೆ ಬೇರೆ ಪಾಕೆಟ್ ಇರಲಿಲ್ಲ, ಒಂದೇ ಪಾಕೆಟ್ ಇತ್ತು, ಫುಲ್ ತೊಗೊಂಡ್ಬಿಟ್ಟಿದ್ದೆ. ಅದಕ್ಕೆ ಏನಂದರೆ ಅದು ನೆನಪಾಯ್ತಲ್ವಾ, ಅದಕ್ಕೆ ಸ್ವಲ್ಪ ಹಾಲು ಹಾಕಿಬಿಟ್ಟು ಎಷ್ಟು ಬೇಕಷ್ಟು ಹಿಟ್ಟನ್ನು ಕಲಿಸ್ಕೊತಾ ಇದ್ದೆ ಸ್ಮೂತಾಗಿ. ಆಮೇಲೆ ಲಾಸ್ಟ್ಗೆ ಒಂದು ಸ್ಪೂನ್ನ ತುಪ್ಪನ ಹಾಕಿದೆ. ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ, ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೋತೀನಿ, ಬಟ್ ತುಪ್ಪ ಇತ್ತಲ್ವ, ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಕಲಿಸ್ಕೊಂಡೆ. ಆಮೇಲೆ ನೆನೆಯಕ್ಕಂತಲೇ ಅರ್ಧ ಗಂಟೆ ಬಿಟ್ಟೆ. ಈ ಕಡೆ ಸ್ವಲ್ಪ ಟೊಮ್ಯಾಟೊ ರೈಸ್ ಮಾಡ್ತಾಯಿದ್ದೆ. ಒಂದು ಕಡೆ ಬಂದು ಈಗ ಗುಲಾಬ್ ಜಾಮೂನ್ಗೆ ಹಿಟ್ಟು ಇಟ್ಟಿದ್ದೀನಿ, ನೆನೆಯುತ್ತೆ, ಚೆನ್ನಾಗಿ ನೆನೆದ್ರೆ ಮಾಡ್ಬೋದು. ಅಷ್ಟೊತ್ತಿಗೆ ಈ ಕಡೆ ನಾನು ಟೊಮ್ಯಾಟೊ ರೈಸ್ ಮಾಡ್ಬೇಕಂತ ಹೇಳಿ ಕ್ಯಾರೆಟು, ಬೀನ್ಸು, ಹಸಿ ಬಟಾಣಿ, ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಬಂದು ಟೊಮ್ಯಾಟೊ, ಈರುಳ್ಳಿ ಇದೆ. ಈ ಕಡೆ ಹಾಲು ಬಿಸಿಯಾಗಿದೆ. ಇಲ್ಲಿ ಬಂದು ಹಿಟ್ಟು ನೆನೀತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಹಿಟ್ಟು ನೆನೀತಾ ಇದೆ ಚೆನ್ನಾಗಿ. ಸೊ ಇಲ್ಲಿ ಬಂದು ಆಲೂಗಡ್ಡೆನೂ ಮಿಕ್ಸ್ ಮಾಡ್ಕೋಬೋದು, ಬಟ್ ಆಲೂಗಡ್ಡೆ ಸದ್ಯಕ್ಕಿಲ್ಲ, ಸ್ಕಿಪ್ ಮಾಡ್ಕೊತಾ ಇದ್ದೀನಿ. ಸೊ ಆಲೂಗಡ್ಡೆ ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ಇಷ್ಟ ಇರಲ್ಲ. ಸೊ ಇವಾಗ ನನಗೆ ಆಲೂಗಡ್ಡೆ ಇಷ್ಟ, ಸೊ ಆಲೂಗಡ್ಡೆ ನಾನು ಸ್ಕಿಪ್ ಮಾಡ್ಕೊತಾ ಇದ್ದೀನಿ ಇಲ್ಲದೇ ಇರೋದ್ರಿಂದ. ಈ ಕಡೆ ಬಂದು ಟೊಮ್ಯಾಟೊ ರೈಸ್ ರೆಡಿ ಮಾಡ್ತಾ ಇದ್ದೀನಿ. ಇದೆಲ್ಲ ಟೊಮ್ಯಾಟೊ ರೈಸ್ಗೆ. ಮತ್ತು ಯಾಕೆಂದರೆ ಸ್ವಲ್ಪ 1 ಕಪ್ ಅಷ್ಟೇ ಮಾಡೋದು ನಾನು, ಯಾಕೆಂದರೆ ಈವ್ನಿಂಗ್ ಆಗಿದೆ, ಸಾಯಂಕಾಲಕ್ಕೆ ನಾನು ಊಟ ತಿನ್ನಲ್ಲ. ಏನಾದರೂ ಒಂದು ಸ್ನ್ಯಾಕ್ಸ್ ತಿಂದ್ಕೊಂಡು ಸೈಲೆಂಟಾಗಿ ಬಿಡ್ತೀನಿ. ಸ್ವಲ್ಪ ಡಯೆಟ್ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತು, ಅದಕ್ಕೆ. ಅಲ್ಲಿ ವೀರು ಬಂದು ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು TV ನೋಡ್ತಿದ್ದಾರೆ. ಸೊ ಅಡುಗೆ ಒಂದ್ಸಲ ಮುಗಿದ್ರೆ ಹೇಳ್ತೀನಿ, ಆಮೇಲೆ ಎದ್ದು ರೆಡಿ ಆಗ್ತಾರೆ ಊಟ ತಿನ್ನೋಕ್ಕೆ. ಇಲ್ಲಿ ನಾನೀಗ ಆಯಿಲು ಮತ್ತು ಈರುಳ್ಳಿ, ಚಕ್ಕೆ, ಲವಂಗ, ಏನೇನು ಮಸಾಲ ಇದೆಯಲ್ಲ, ಫ್ಲವರ್ದ ಜ್ಯೂಸ್ ಇರುತ್ತಲ್ಲ ಮಸಾಲೆ ಪದಾರ್ಥ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಹೋಮ್ ಮೇಡ್ ಮಾಡಿದ್ನಲ್ಲ ಶುಂಠಿ ಪೇಸ್ಟು, ಅದನ್ನು ಹಾಕ್ಕೊಂಡಿದ್ದೀನಿ. ಫ್ರೈ ಆಗ್ತಿದೆ, ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತೀನಿ. 1-1.5 ಕಪ್ ಅಷ್ಟೇ ಅಲ್ವಾ ಮಾಡೋದು ರೈಸು, ಅದಕ್ಕೆ ಸ್ವಲ್ಪ ಸೋಯಾಬೀನ್ ಹಾಕ್ಕೊಂಡೆ. ಇದರಲ್ಲಿ ಪ್ರೋಟೀನ್ ಇರುತ್ತಲ್ವ, ಇದು ಹೆಲ್ತ್ಗೆ ಒಳ್ಳೆಯದು ಮತ್ತು ಡಯಟ್ ಮಾಡೋರಿಗೆ ಇದು ಒಳ್ಳೆಯದಂತ. ಈಗ ಇಲ್ಲಿ ಬಂದು ಟೊಮ್ಯಾಟೊ ಬೇಯ್ತಾ ಇದೆ. ಟೊಮ್ಯಾಟೊ ಹಾಕಿದ ತಕ್ಷಣ ನಾನು ಉಪ್ಪು ಹಾಕ್ತೀನಿ ಯಾವಾಗಲೂ, ಯಾಕಂದರೆ ಟೊಮ್ಯಾಟೊ ಸಾಫ್ಟಾಗಿ ಬೇಯುತ್ತೆ. ಇದು ಸೋಯಾಬೀನ್ ಏನಂದರೆ 10 ನಿಮಿಷ ಚೆನ್ನಾಗಿ ನೆನಿಬೇಕು. ಅದಾದಮೇಲೆ ನಾವು ಮಿಕ್ಸಿಗೆ ಮಸಾಲೆಯಲ್ಲಿ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ, ತಿನ್ನೋವಾಗ ಚೆನ್ನಾಗಿ ಟೇಸ್ಟಿ ಆಗುತ್ತೆ. ಅಷ್ಟರಲ್ಲಿ ಹಾಲು ಏನಿದೆಯಲ್ಲ ಮುಚ್ಚಿಬಿಟ್ಟು ಸೈಡ್ಗೆ ಇಟ್ಕೊಂಡೆ, ಯಾಕಂದರೆ ಇಲ್ಲಿ ಟೊಮ್ಯಾಟೊ ಬಾತ್ ಮಾಡ್ತಾ ಇದ್ದೀನಲ್ಲ, ಈ ಎಣ್ಣೆ ಏನಾದರೂ ಅದರಲ್ಲಿ ಸ್ವಲ್ಪ ಬಿದ್ದರೂ ಹಾಲು ಒಡೆದೋಗುತ್ತೆ, ಅದಕ್ಕೆ. ಮತ್ತು ಇವಾಗ ಇಲ್ಲಿ ಪಾಕ ಮಾಡ್ಕೊಳ್ಳೋಕ್ಕೆ ಇಟ್ಕೋತಾ ಇದ್ದೀನಿ. ಜಾಮೂನ್ ಬಂದು ಹಿಟ್ಟು ಕಲಸಿಟ್ಟಿದ್ನಲ್ಲ, ಅದಕ್ಕೆ ಪಾಕ ಮಾಡ್ಕೋಬೇಕು. ಸೊ ನೀರು ಬಂದು ನಾನು ಒಂದು ಅಂದಾಜಿನ ಮೇಲೆ ತೊಗೊಂಡಿದ್ದೀನಿ, ಯಾವುದೇ ರೀತಿ ಅಳತೆ ಎಲ್ಲ ತೊಗೊಂಡಿಲ್ಲ, ನಾನು ಒಂದು ಅಂದಾಜಿನ ಪ್ರಕಾರ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಸೇಮ್ ಅಂದಾಜಿನ ಪ್ರಕಾರನೇ, ಯಾವುದೇ ರೀತಿ ಅಳತೆ ಎಲ್ಲ ಏನಿಲ್ಲ. ಕೆಲವೊಬ್ರು ಅಳತೆ ಮಾಡಿ ಎಲ್ಲ ಹಾಕ್ತಾರೆ, ನೀರು, ಸಕ್ಕರೆ ಎಲ್ಲನೂ, ನನಗೆ ಗೊತ್ತಾಗುತ್ತೆ, ಅದಕ್ಕೆ ಹಾಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಕೆಲವೊಬ್ರು ನೀರು ಬಿಸಿ ಆದಮೇಲೆ ಸಕ್ಕರೆ ಹಾಕ್ತಾರೆ, ನಾನೇನು ಹಾಗಿಲ್ಲ, ಇಮಿಡಿಯೇಟಾಗಿ ಹಾಕ್ಬಿಡ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಆಗುತ್ತೆ ಜಾಮೂನ್ ಅಂತ. ಇಲ್ಲಿ ಬಂದು ಟೊಮ್ಯಾಟೊ ರೈಸ್ಗೆ ಇಷ್ಟೆಲ್ಲ ಬೇಯ್ದಿದೆ, ಚೆನ್ನಾಗಿ ಬೇಯ್ದಿದೆ, ಬಟ್ ಅದು ಇನ್ನೂ ನೆನಿಬೇಕು ಸೋಯಾಬೀನ್ ಒಂದು 5 ನಿಮಿಷ. ಅದಕ್ಕೆ ಇಲ್ಲಿ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೋಡಿ, ಈಗ ನೆನೆದಿದೆ, ಮೆತ್ತಗೆ ಈ ಥರ ನೆನೆದಿದೆ. ನೆನೆದ ಮೇಲೆ ಇದು ಫುಲ್ ಈ ಥರ ಸ್ಕ್ವಿಜ್ ಮಾಡಿ, ಫುಲ್ ಗಟ್ಟಿಯಾಗಿ ಸ್ಕ್ವಿಜ್ ಮಾಡಿ, ಇದರಲ್ಲೆಲ್ಲ ಇರೋ ನೀರೆಲ್ಲ ಹೋಗ್ಬೇಕು, ಆ ಥರ ಸ್ಕ್ವಿಜ್ ಮಾಡಬೇಕು. ಈ ಥರ ಗಟ್ಟಿಯಾಗಿ ಹಿಂಡ್ಕೊಂಡ್ಬಿಡ್ಬೇಕು ನೀರನ್ನ. ಆಮೇಲೆ ಇಲ್ಲಿ ಬಂದು ಮಸಾಲೆಗೆ ಹಾಕೋಬೇಕು. ನೋಡಿ, ಈ ಥರ ಗಟ್ಟಿಯಾಗಿ ಹಿಡಿದು ನೀರೆಲ್ಲ ತೆಗೆದುಬಿಡಬೇಕು.
ಇದು ಆ್ಯಕ್ಚುಲಿ ಇದು ಸೋಯಾಬೀನ್ ಅಂದರೆ ನಂಗೆ ತುಂಬ ಇಷ್ಟ. ಟೊಮ್ಯಾಟೊ ರೈಸ್ ಜೊತೆ ಯಾವುದೇ ರೈಸ್ ಆಗಲಿ, ಇದು ಗೀ ರೈಸು, ಟೊಮ್ಯಾಟೊ ರೈಸ್, ಗೀ ರೈಸ್ಗೇನು ಹಾಕಲ್ಲ, ಬಟ್ ಟೊಮ್ಯಾಟೊ ರೈಸು ಮಾಡುವಾಗ ಹಾಕ್ತೀನಲ್ವ. ರೈಸಲ್ಲಿ ಆ್ಯಕ್ಚುಲಿ ರೈಸ್ ತಿನ್ನಬಾರ್ದು ಅಂತಾರೆ, ಆದರೆ ರೈಸಲ್ಲಿ ಇದು ಸೋಯಾಬೀನ್ ಇದ್ದರೆ ಎಷ್ಟು ರೈಸ್ ಇದ್ದರೂ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಇಷ್ಟ ಇದು ಸೋಯಾಬೀನ್ ನನಗೆ. ಆದರೆ ಇದು ಸಾಯಂಕಾಲ ಆಗಿದೆಯಲ್ಲ, ಇವಾಗ ಸಾಯಂಕಾಲ ನೈಟ್ ಊಟಕ್ಕೆ ಇದು ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನು ನೈಟ್ ತಿನ್ನಲ್ಲ, ಸ್ಕಿಪ್ ಮಾಡ್ಕೊತೀನಿ, ಏನಾದರೂ ಸ್ನ್ಯಾಕ್ಸ್ ತಿಂತೀನಿ ಅಷ್ಟೇ. ನೋಡಿ ಈ ಕಪ್ಪಿನಿಂದ 1.5 ಕಪ್ ರೈಸ್ ತೊಗೊಂಡಿದ್ದೀನಿ. ಅಂದರೆ 1 ಕಪ್ಗೆ 2 ಕಪ್ ನೀರು, ಅಂದರೆ ಅರ್ಧಕ್ಕೆ, ಅಂದರೆ ಟೋಟಲ್ 3 ಕಪ್ ನೀರು ಹಾಕೋತೀನಿ ನಾನು. ನೋಡಿ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಬೇದಿದೆ. ಇವಾಗ ಇದಕ್ಕೆ ನೀರು ಹಾಕೋಬೇಕು, ಒಂದು 3 ಕಪ್ಪು. ಅಷ್ಟರಲ್ಲಿ ಈ ಕಡೆ ಅಕ್ಕಿ ಬಂದು ವಾಶ್ ಮಾಡ್ಕೊತಾ ಇದ್ದೀನಿ. ಒಂದು 2-3 ಸಲ ವಾಶ್ ಮಾಡಿ ಆ ಕಡೆ ಅದು ಕೂಡ ಕುಕ್ಕರ್ಗೆ ಹಾಕೊಂಡ್ಬಿಡ್ತೀನಿ. ಅಕ್ಕಿ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಇದು 3 ಕಪ್ ನೀರು ಹಾಕೋತಾ ಇದ್ದೀನಿ ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಅದು ಸೈಡ್ಗೆಲ್ಲ ಏನು ಸೀದೋಗಿಲ್ಲ, ಅದು ಬಂದು ಮಸಾಲ ಹತ್ತಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿಬಿಡ್ತೀನಿ. ಆ್ಯಕ್ಚುಲಿ ಏನಂದರೆ ಟೊಮ್ಯಾಟೋದಲ್ಲಿ ಮೆಣಸಿನ್ಕಾಯಿ ಹಾಕಬೇಕಿತ್ತು, ಹಸಿಮೆಣ್ಸಿನ್ಕಾಯಿ. ಸೊ ಅದು ಹಸಿಮೆಣ್ಸಿನ್ಕಾಯಿ ಇದ್ದರೆ ನಾನು ಪುದೀನ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಹಸಿಮೆಣ್ಸಿನ್ಕಾಯಿ ಇಲ್ಲ ಅಲ್ಲ. ಸೊ ನೈಟ್ ಆಗಿದೆ. ಸೊ ಟೊಮ್ಯಾಟೊ ಬಾತ್ಗೆ ಚಿಲ್ಲಿ ಪೌಡರ್ ಎಲ್ಲ ಹಾಕ್ಬೋದು ಅಂತ ಹೇಳಿ ಅದಕ್ಕೆ ಟೊಮ್ಯಾಟೊ ಬಾತ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು. ಪುದೀನ ರೈಸ್ ಕ್ಯಾನ್ಸಲ್ ಆಗಿದ್ದು. ಸೊ ಇವಾಗ ಇದರಲ್ಲಿ ಮತ್ತೆ ಮೆಣಸಿನ್ಕಾಯಿ ಸ್ಕಿಪ್ ಆಗಿದೆ ಅಂತ ಅಂದ್ಕೋಬೇಡಿ, ಸ್ಕಿಪ್ ನಾನು ಮಾಡಿದ್ದೀನಿ ಇಲ್ಲದೆ ಇರೋದ್ರಿಂದ. ಈ ಕಡೆ ಪಾಕ ಬಂದು ರೆಡಿ ಆಗ್ತಾ ಇದೆ, ಬಟ್ ನನಗನ್ನಿಸ್ತಿದೆ ಇನ್ನೂ ಸಕ್ಕರೆ ಕಡಿಮೆ ಇದೆ ಅಂತ. ಸೊ ಈಗ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸರಿ ಹೋಗುತ್ತೆ. ಇನ್ನೊಂದು 5-10 ನಿಮಿಷ ಬಿಟ್ಟು ನೋಡೋಣ. 1 ಸಿಟಿ ಆಯ್ತು. ಇವಾಗ ಸೆಕೆಂಡ್ ಸಿಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಮತ್ತು ಆ ಕಡೆ ಪಾಕ ಚೆನ್ನಾಗಿ ಚೆನ್ನಾಗಿ ಕುದೀತಾ ಇದೆ, ಕುದೀತಾ ಇದೆ ಚೆನ್ನಾಗಿ. ಸೊ ಅಲ್ಲಿ ಇಲ್ಲಿ ಹಿಟ್ಟು ಬಂದು ನೆನೀತಾ ಇದೆ. ನೋಡಿ ಸಕ್ಕರೆದು ಇದ್ರ ಮೇಲೆ ಇಟ್ಟಿದ್ದೆ. ಸಕ್ಕರೆ ಡಬ್ಬ ಇವಾಗ ಎತ್ತಿಕ್ತೀನಿ, ಯಾಕೆಂದರೆ ಅದು ಪಾಕ ಕರೆಕ್ಟ್ ಆಗಿದೆ ಅಂತ ಅಂದ್ಕೋತೀನಿ. ಆ ಕಡೆ ಬೇಯೋವಾಗ ನೋಡಿ ಇವಾಗ ಸಿಟಿ ಆಗ್ತಾ ಇದೆ. ಏನಂದರೆ ಈ ಕಡೆ ಬೇಯೋವಾಗ ಬೇಗ ಈ ಕಡೆ ಏನೇನು ಎತ್ತಿಕ್ಕೋಬೇಕು ಅದೆಲ್ಲ ಎತ್ತಿಕ್ತಾ ಇರ್ತೀನಿ. ಇನ್ನೊಂದಾದರೆ ಆಯಿತು. 2 ಸಿಟಿಗೂ ಆಫ್ ಮಾಡ್ತೀನಿ ಒಂದೊಂದು ಸಾರಿ, ಬಟ್ 3 ಸಿಟಿ ಆಗಲಿ, ಯಾಕಂದರೆ ರೈಸ್ ಸ್ವಲ್ಪ 1.5 ಕಪ್ ಕಮ್ಮಿ ಇದೆ ಅಲ್ವಾ. ಸೊ ಚೆನ್ನಾಗಿ ಬೇಯುತ್ತೆ 3 ವಿಸಿಲ್ ಮಾಡಿದ್ರೆ. ನೋಡಿ ಪಾಕ ಆಗ್ತಾ ಇದೆ. ಸ್ವಲ್ಪ ನೋಡ್ತೀನಿ ಇವಾಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಸ್ವೀಟ್ ಹಾಕಿದ್ರೆ ಒಳ್ಳೇದಲ್ಲ, ಆದಷ್ಟು ಕಡಿಮೆನೇ ಹಾಕ್ತೀನಿ. ಅದಕ್ಕೆ ಪಾಕ ರೆಡಿ ಆಗಿದೆಯಲ್ಲ ಅಂತ ನೋಡ್ತೀನಿ. ಸೊ ಸಾಕನ್ನಿಸ್ತು, ಪಾಕ ರೆಡಿಯಾಗಿದೆ. ಪಾಕ ರೆಡಿಯಾಗಿದೆಯಾ ಇಲ್ಲ ನೋಡೋದನ್ನು ನಾನು ವಿಡಿಯೋ ತೆಗಿಲಿಲ್ಲ, ಯಾಕಂದರೆ ನಾನೇ ವಿಡಿಯೋ ಮಾಡ್ತಾಯಿದ್ದೀನಲ್ವ. ಸೊ ಕಂಫರ್ಟಬಲ್ ಇಲ್ಲ, ಅದಕ್ಕೆ ತೆಗಿಲಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಟೊಮ್ಯಾಟೊ ರೈಸು. ಸೋಯಾಬೀನ್ ಎಲ್ಲ ಸಾಫ್ಟಾಗಿ ಬೇಯ್ದಿದೆ ಅಲ್ವಾ. ನೋಡ್ಬಾ ವೀರು, ಹಾಕ್ಕೊಡ್ಲಾ ಇವಾಗ? ಓಕೆ, ಅವ್ರು ಹಾಕ್ಕೊಡು ಅಂತಿದ್ದಾರೆ, ಹಾಕ್ಕೊಡ್ತೀನಿ ಇವಾಗ ಅವರಿಗೆ. ಊಟ ಎಲ್ಲ ಆದಮೇಲೆ ಹಸ್ಬೆಂಡ್ ಮಜ್ಜಿಗೆ ಬೇಕು ಅಂದರು. ಅದಕ್ಕೆ ತುಂಬ ಸಿಂಪಲ್ಲಾಗಿ ಮೊಸರು, ಉಪ್ಪು, ಬ್ಲ್ಯಾಕ್ ಪೆಪ್ಪರು ಇದೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟೆ. ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಬೇಗ ಕೊಡು ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಬೇಗನೆ ಮಾಡಿಬಿಟ್ಟು ಕೊಟ್ಟೆ. ಇವಾಗ ಇಷ್ಟೆಲ್ಲ ಅಂದರೆ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಸೇರಿ ಈ ಥರ ಲಡ್ಡು ಮಾಡಿದ್ದೀವಿ. ಗುಲಾಬ್ ಜಾಮೂನ್ ಹಿಟ್ಟೇನು ನೆಂದಿತ್ತಲ್ವ, ಅದು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಇದಿಷ್ಟೇ ನೋಡಿ, ಇಷ್ಟಾಗಿದೆ. ಇದು ಎಷ್ಟಿದೆ ಅಂತ ಹೇಳಿ ನೀವು ಒಂದು ಕಮೆಂಟ್ ಮಾಡಿ ನನಗೆ.
ಆಯಿಲ್ ಇಟ್ಟಿದ್ದೀನಿ, ಬಿಸಿ ಆಗ್ತಾ ಇದೆ. ಚಿಕ್ಕ ಫ್ಲೇಮಲ್ಲಿ ಇಟ್ಕೊಳ್ಳೋಣ, ಯಾಕಂದರೆ ಜಾಸ್ತಿ ಬಿಸಿ ಆಗೋದ್ರೆ ಇದು ಜಾಮೂನ್ ಬಂದು ಒಳಗಡೆ ಚೆನ್ನಾಗಿ ಬೇಯಲ್ಲ, ಮೇಲೆ ಮಾತ್ರ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಚಿಕ್ಕ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಜಾಮೂನ್ ಬಂದು ಸ್ವಲ್ಪ ಅಂದರೆ ಈ ಪಾಕಲ್ಲಿ ಹಾಕಬೇಕು. ಪಾಕು ಸ್ವಲ್ಪ ಬಿಸಿ ಇರಬೇಕು, ಜಾಸ್ತಿನೂ ಬಿಸಿ ಆಗಿರಬಾರ್ದು ಅಥವಾ ಜಾಸ್ತಿನೂ ತಣ್ಣಗಾಗಿರಬಾರ್ದು. ಮೀಡಿಯಮ್ ಬಿಸಿಯಲ್ಲಿದ್ದರೆ ಸಾಕಾಗುತ್ತೆ. ಅಂದರೆ ಇವಾಗ ನೋಡಿದೆ, ಚೆಕ್ ಮಾಡಿದೆ ನಾನು, ಮೀಡಿಯಮ್ ಬಿಸಿಯಲ್ಲಿದೆ. ಈ ಕಡೆ ಫ್ರೈ ಮಾಡಿಕೊಂಡು ಈ ಕಡೆ ಹಾಕಿಬಿಡ್ಬೇಕು, ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಬಿಸಿಯಾಗಿದೆ. ಒಂದೊಂದಾಗಿ ಲಡ್ಡುನ, ಇದು ಜಾಮೂನ್ ಉಂಡೆನ ಒಂದೊಂದಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಅವಾಗವಾಗ ಈ ಥರ ನೋಡಿ ಫ್ರೈ ಮಾಡ್ತಾನೆ ಇರಬೇಕು. ಒಂದೇ ಜಾಗದಲ್ಲಿ ಬಿಟ್ಟರೆ ಅದು ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಈ ಥರ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಜಾಸ್ತಿ ಹೊತ್ತು ಒಂದೇ ಪ್ಲೇಸಲ್ಲಿ ಬಿಡಬೇಡಿ, ಬ್ಲ್ಯಾಕ್ ಆಗಿಬಿಡುತ್ತೆ ಜಾಸ್ತಿ. ನೋಡಿ ಇಷ್ಟು ಫ್ರೈ ಆದರೆ ಸಾಕು, ಜಾಸ್ತಿ ಬ್ಲ್ಯಾಕ್ ಆಗೋದು ಬೇಡ. ಮತ್ತೆ ಇದು ಸ್ವಲ್ಪ ಹೊತ್ತಿಗೆ ಇಡ್ತೀನಿ. ಒಂದು ರೌಂಡ್ ಇಲ್ಲಿ ಹಾಕೋತೀನಿ, ಮತ್ತೊಂದು ರೌಂಡು ಇನ್ನೂ ಇದೆ ಅಲ್ಲ ಉಂಡೆ, ಜಾಮೂನ್ ಉಂಡೆ ಇನ್ನೂ ಇದೆ. ಇದೊಂದು ರೌಂಡ್ ಹಾಕಿ ಅದು ಇಮಿಡಿಯೇಟಾಗಿ ಏನು ಜಾಸ್ತಿ ಆರೋದೇನು ಬೇಡ ಇದು ಜಾಮೂನ್ ಉಂಡೆ ಅಂತ ಅನಿಸುತ್ತೆ. ಪಾಕಲ್ಲಿ ಹಾಗೆ ಹಾಕಿಬಿಡ್ತೀನಿ. ಇದು ಸಾಕು ಅಂತ ಅನಿಸುತ್ತೆ. ಇಷ್ಟು ನೋಡಿ ಅಷ್ಟೇ ಪಾಕಲ್ಲಿ ಹಾಕೊಂಡು ಬರ್ತೀನಿ. ಸ್ವಲ್ಪ ಜಾಮೂನ್ ಇದೆಯಲ್ಲ, ಇದು ಬಂದು ಸ್ವಲ್ಪ ಬಿಸಿ ಇರುವಾಗಲೇ ಪಾಕಿಗೆ ಹಾಕಿಬಿಟ್ರೆ ತುಂಬ ಸ್ಮೂತ್ ಆಗುತ್ತೆ. ಆಮೇಲೆ ನಿಮಗೆ ಬೇಕಾದರೆ ಶೋ ಮಾಡ್ತೀನಿ ನಾನು. ನೋಡಿ ತುಂಬ ಚಿಕ್ಕ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೀನಿ, ಯಾಕೆಂದರೆ ಜಾಸ್ತಿ ಬ್ಲ್ಯಾಕ್ ಆಗಬಾರ್ದು ಅಷ್ಟು. ಅದಕ್ಕೆ ಚಿಕ್ಕ ಫ್ಲೇಮಲ್ಲಿ ಇಟ್ಟಿದ್ರೆ ಏನಾಗುತ್ತೆ, ಒಳಗಡೆನೂ ಚೆನ್ನಾಗಿ ಬೇಯುತ್ತೆ, ಮೇಲೇನೂ ಚೆನ್ನಾಗಿ ಕಲರ್ ಬರುತ್ತೆ. ನೀವು ಗ್ಯಾಸ್ನೇ ಜಾಸ್ತಿ ಇಟ್ಬಿಟ್ರೆ ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇನ್ನೊಂದು ಸ್ವಲ್ಪ ಕೆಂಪಗಾಗಲಿ ತೆಗೆದುಬಿಡ್ತೀನಿ. ಅಷ್ಟೊತ್ತಿಗೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ದಪ್ಪಾಗಿಬಿಡುತ್ತೆ. ಅದು ಏನಂದರೆ ಜಾಸ್ತಿ ದಿವಸ ಆಗಿತ್ತು ನಾನು ಜಾಮೂನ್ ಮಾಡಿರಲಿಲ್ಲ. ಮುಂಚೆ ಎಲ್ಲ ಅವಾಗವಾಗ ಮಾಡ್ತಿದ್ದೆ, ಒಂದು 15 ಡೇಸ್ಗೆ, ಮಂತಲ್ಲಿ 2 ಸಲ ಈ ಥರ ಮಾಡ್ತಿದ್ದೆ. ಬಟ್ ಇವಾಗ ಇತ್ತೀಚೆಗೆ ರೀಸೆಂಟಾಗಿ ನಾನು ತುಂಬ ಕಮ್ಮಿ ಮಾಡಿದ್ದೀನಿ. ಯಾಕಂದರೆ ಜಾಮೂನ್ ಏನಂದರೆ ಒಂದೊಂದು ತಿನ್ನಬೇಕು, ಆಯಿತಾ. ಅಂದರೆ ಜಾಸ್ತಿ ತಿಂದುಬಿಟ್ರೆ ನಾವು ದಪ್ಪ ಆಗಿಬಿಡ್ತೀವಿ. ಈ ಥರ ಎಲ್ಲ ಇಶ್ಯೂ ಇದ್ದಾಗಿ ನಾನು ಮಾಡ್ತಾನೆ ಇರಲಿಲ್ಲ. ಮೊನ್ನೆ ಡಿಮಾರ್ಟ್ ಹೋದಾಗ ನಾನು ಮತ್ತು ನಮ್ಮ ಯಜಮಾನ್ರು ಹೋದಾಗ ತೊಗೊಂಡು ಬಂದಿದ್ವಿ ಪಾಕೆಟು. ತುಂಬ ದಿವಸ ಆಯಿತು ಮಾಡಬೇಕಂತ ಹೇಳಿ. ಸೊ ಅದಕ್ಕೆ ಇವತ್ತು ಮಾಡಂದ್ರು, ಹೇಗೋ ಅವ್ರ ಮನೇಲಿದ್ದಾರಲ್ಲ, ಮಾಡ್ತಾಯಿದ್ದೀನಿ. ಹಾಂ ವೀರು, ನಾಳೆ ಕೆಲಸ ಇದೆಯಾ? ಅದೇ ಅವ್ರಿಗೆ ಕೆಲಸ ಇದೆ ಅಂತೆ ನಾಳೆ ಇವಾಗ ಇಲ್ಲಾಂದರೆ ಇವಾಗಲೂ ತಿನ್ಬೋದು ಅಂತ ತೆಗೆದು, ಅಂದರೆ ಜಾಮೂನ್ ಹೇಗಾಗಿದೆ ಅಂತ ಚೆಕ್ ಮಾಡೋಕ್ಕೆ ತಿನ್ಬೋದು. ಇಲ್ಲಾಂದರೆ ನಾಳೆ ಬೆಳಗ್ಗೆ ತಿನ್ಬಿಟ್ಟು ಹೋಗ್ತಾರೆ. ಸೊ ನಾನಂತೂ ಒಂದು ತಿಂದರೆ ಒಂದು ತಿಂತೀನಿ, ಇಲ್ಲಾಂದರೆ ಇಲ್ಲ. ಬಿಕಾಸ್ ಆದಷ್ಟು ಬೇಗ ಸಣ್ಣ ಆಗಬೇಕು. ರಿಸಲ್ಟ್ ಬಂದು ನಾನು ನಿಮ್ಗೆ ಹೇಳ್ತೀನಿ, ಎಷ್ಟು ಸಣ್ಣ ಆಗಿದ್ದೀನಿ, ಏನೇನು ಮಾಡಿದೆ ಪ್ರತಿಯೊಂದೂ ನಿಮ್ಗೆ ಹೇಳ್ತೀನಿ. ಬಟ್ ಈ ಜಾಮೂನ್ ನಿಜ ಹೇಳ್ತೀನಿ ಫ್ರೆಂಡ್ಸ್, ತಿಂದರೆ ತಿಂತೀನಿ, ಇಲ್ಲಾಂದರೆ ಇಲ್ಲ. ತಿಂದರೆ ಒಂದು ತಿಂತೀನಿ, ಯಾಕಂದರೆ ಆಸೆ ಬರೋದು ಮನುಷ್ಯನಿಗೆ ಅಲ್ವಾ, ಇನ್ನು ಕಲ್ಲಿಗೆ ಬರುತ್ತಾ? ಇಲ್ಲ ತಾನೆ. ಸೊ ಒಂದು ತಿನ್ನಲೇಬೇಕು ಅಂತ ಅನಿಸುತ್ತೆ, ಒಂದು ತಿಂತೀನಿ. ಬಟ್ ಅದೇ ಥರ ಸ್ವಲ್ಪ ಜಾಸ್ತಿ ಎಕ್ಸಸೈಸ್ ಮಾಡಬೇಕು ಒಂದು ತಿಂದರೆ. ನೋಡಿ ಇಷ್ಟಾಗಿದೆ, ಸಾಕು ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 9:30. ವಾಕಿಂಗ್ ಹೋಗಬೇಕು ಅಂತ ಅಂದ್ಕೊಂಡೆ, ಗ್ಯಾಸ್ ಆಫ್ ಮಾಡಿದ್ದೀನಿ. ವಾಕಿಂಗ್ ಹೋಗಿ ಬರೋಷ್ಟರಲ್ಲಿ ಹೆಲ್ಪ್ ಮಾಡೋಕ್ಕೆ, ಇದು ಜಾಮೂನೆಲ್ಲ ಉಂಡೆ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಹಸ್ಬೆಂಡ್ ಮಲಗಿರ್ತಾರೆ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡು ಅವರು ಇವಾಗ ಟಿ ವಿ ನೋಡ್ತಿದ್ದಾರೆ. ಸೊ ಟಿ ವಿ ನೋಡಿಕೊಂಡು ಈ ಥರ ಸ್ಮಾಲ್ ಉಂಡೆ ಎಲ್ಲ ಮಾಡಿಕೊಟ್ರು, ಹೆಲ್ಪ್ ಮಾಡ್ತಾರೆ ತುಂಬಾ. ಆದರೆ ವಿಡಿಯೋದಲ್ಲಿ ಬರೋಕ್ಕೇ ನಾಚಿಕೆ ಅವರಿಗೆ. ಸಮ್ ಟೈಮ್ ಯಾವಾಗಲೂ ಬಂದಿರ್ತಾರೆ. ನೋಡಿ ಲಾಸ್ಟ್ ರೌಂಡ್ ಇದು ಹಾಕ್ತಾ ಇರೋದು ನಾನು. ಜಾಮೂನ್ ಬೆಳಗ್ಗೆ ತೆಗೆದೆ, ನೋಡಿ ಎಷ್ಟು ಸಾಫ್ಟು, ಚೆನ್ನಾಗೂ ಕೊಂಡಿದೆ, ಅಂದರೆ ದಪ್ಪಾಗಿದೆ. ಇವಾಗ ಟೇಸ್ಟ್ ನೋಡೋಣ ಹೇಗಾಗಿದೆ ಅಂತ.